ಸ್ವಾಮೀಜಿಯವರಿಯರ ಪಾದಗಳಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸೇರಿರುವಂಥ ಎಲ್ಲ ಬಂಧುಗಳೇ, ಹಿಂದೂ ಸಮಾಜಕ್ಕೆ ಇಂದಿನ ದಿನಗಳಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ವೇದಿಕೆಯಲ್ಲಿರುವ ಸ್ವಾಮೀಜಿಯವರ ಆದಿಯಾಗಿ ಎಲ್ಲ ಹಿರಿಯರು ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಮ್ಮ ಈ ಸಭೆಯ ಮುಖಾಂತರ ಒಂದು ಜನಾಗ್ರಹ ಮಾಹಿತಿಯನ್ನು ಕೊಡಬೇಕು, ನಮ್ಮ ಬೇಡಿಕೆಯನ್ನು ಕೊಡಬೇಕು. ಆ ಬೇಡಿಕೆಯ ಮುಖಾಂತರ ಸರ್ಕಾರ ನಮ್ಮ ಧ್ವನಿಗೆ ಸ್ಪಂದಿಸಬೇಕು ಅನ್ನುವಂಥ ವಿಚಾರವನ್ನಿಟ್ಟು ನಾವು ಕೆಲವೊಂದು ನಿರ್ಣಯಗಳನ್ನು ತಗೊಳ್ಳಿಕ್ಕುಂಟು. ಬಂಧುಗಳೇ, ನಮ್ಮ ಕ್ಷೇತ್ರದ ಬಗ್ಗೆ, ಕಾವಂದರ ಬಗ್ಗೆ 1.5 ತಿಂಗಳಿಂದ ಆಗ್ತಿರುವಂಥ ಅಪಪ್ರಚಾರ, ಇದು ಬೇರೆ ದೇವಸ್ಥಾನಗಳಿಗೆ ಎಲ್ಲಿಗೂ ಆಗಲಿಲ್ಲ, ಧರ್ಮಸ್ಥಳಕ್ಕೆ ಮಾತ್ರ. ಯಾಕಂತ ಹೇಳಿದರೆ ಅಲ್ಲಿಂದ ಮಾತ್ರ ಜನರ ಅಭಿವೃದ್ಧಿ ಆಗ್ತಿರೋದು, ಹಿಂದೂ ಧರ್ಮದ ರಕ್ಷಣೆ ಆಗ್ತಿರೋದು. ಆದ್ದರಿಂದ ಅಲ್ಲಿಗೆ ದೃಷ್ಟಿ ಇಟ್ಟಿದ್ದಾರೆ. ಇಂಥ ದೃಷ್ಟಿ ನಾಳೆ ಎಲ್ಲ ಕಡೆಗೂ ಬರ್ತದೆ. ಆದ್ದರಿಂದ ನಾವೊಂದು ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಬೇಕು. ಆ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾವೊಂದು ಸಮಗ್ರವಾದ ಸಂಘಟನೆಯನ್ನು ರೂಪಿಸಲಿಕ್ಕೆ ಈಗಾಗಲೇ ಅಣಿಯಾಗಿದ್ದೇವೆ. ಮೊನ್ನೆ ಧರ್ಮಸ್ಥಳದಲ್ಲಿ ನಡೆದಂಥ ನಮ್ಮ ಕ್ಷೇತ್ರದ ಎಲ್ಲ ದೇವಸ್ಥಾನಗಳ ಆಡಳಿತ ಮಂಡಳಿಯವರ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಎಲ್ಲ ಭಜನಾ ಮಂಡಳಿಗಳು, ಗೌಡಿ ದೇವಸ್ಥಾನಗಳ ಮುಕ್ತೇಶ್ವರಗಳ ಒಂದು ಸಮಿತಿಯನ್ನು ಮಾಡಿ ಆ ಮುಖಾಂತರವಾಗಿ ನಮ್ಮ ಬೇಡಿಕೆಯನ್ನು ನಾವು ಈಡೇರಿಸಿಕೊಳ್ಳಲಿಕ್ಕೆ ಒಂದು ದನಿಯಾಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಟಿದ್ದೇವೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಹಿಂದೂಗಳನ್ನು ರಾಜಕೀಯವಾಗಿ ಮಾತ್ರ ನೋಡುವಂಥ ವ್ಯವಸ್ಥೆ ಬರುವಂಥ ಕಾಲದಲ್ಲಿದ್ದೇವೆ ಅಂತ ನಾವು ಎಣಿಸ್ತೇವೆ. ಬಂಧುಗಳೇ, ಹಿಂದೂಗಳೊಂದಿಗೆ ಯಾವ ರಾಜಕೀಯ ಪಕ್ಷ ಇರುವುದಿಲ್ಲ, ಅವರೊಟ್ಟಿಗೆ ಹಿಂದೂಗಳು ಇರುವುದಿಲ್ಲ ಇನ್ನು ಮುಂದಕ್ಕೆ. ಇದು ನಾವು ಧರ್ಮಸ್ಥಳದಿಂದ ಮೊನ್ನೆಯಿಂದ ನಾವು ತಿಳ್ಕೊಂಡಿರುವಂಥ ಪಾಠ. ಯಾಕೆ ಆ ಬೂಡೆ ಬರುವಾಗ ಆ ಬೂಡೆಯ ಬಗ್ಗೆ ಯಾಕೆ ಇವರು ಇನ್ಕ್ವೈರಿ ಮಾಡಲಿಲ್ಲ? ಫಸ್ಟಿಗೆ 1.5 ತಿಂಗಳಲ್ಲಿ ಯಾಕೆ ಅಪಪ್ರಚಾರ ಆಯಿತು? ಈಗ ಯಾಕೆ ಇನ್ಕ್ವೈರಿ ಮಾಡ್ತಾ ಇದ್ದಾರೆ? ಒಂದು ಕಾರ್ಯಕರ್ತನಿಗಿಲ್ಲಿ ಅವನೇನೋ ಒಂದು ಮೆಸೇಜ್ ಮೊಬೈಲಲ್ಲಿ ಬಂದದ್ದು ಫಾರ್ವರ್ಡ್ ಮಾಡ್ದ ಅಂತೇಳಿ ಅವನ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕಲಿಕ್ಕೆ ನೋಡ್ತಾರೆ. ಆದರೆ ಇಷ್ಟೊಂದು ಮೀಡಿಯಾಗಳು ಇಷ್ಟೊಂದು ವ್ಯವಸ್ಥಿತವಾಗಿ ಇಷ್ಟೊಂದು ಷಡ್ಯಂತ್ರ ರೂಪಿಸಿ ಆ AI ತಂತ್ರಜ್ಞಾನ ಏನೇನೆಲ್ಲ ಬಳಸಿ ಇಡೀ ಹಿಂದೂ ಧರ್ಮದ ಮೇಲೆ ಇಷ್ಟು ಇದು ಮಾಡುವಾಗ ಯಾಕೆ ಇವರು ಸುಮೋಟೋ ಕೇಸ್ ದಾಖಲಿಸಲಿಲ್ಲ? 1.5 ತಿಂಗಳುಗಳ ಕಾಲ ಈ ಒಂದು ಅಪಪ್ರಚಾರ ಆದರೂ ಕೂಡ ಯಾಕೆ ಅದನ್ನು ತಡೆಗಟ್ಟಲಿಲ್ಲ? ಈಗ ರಾಷ್ಟ್ರದಾದ್ಯಂತ, ವಿಶ್ವದಾದ್ಯಂತ ನಮ್ಮ ಪರಮ ಕ್ಷೇತ್ರವಾಗಿರುವಂಥ ಧರ್ಮಸ್ಥಳಕ್ಕೆ, ಪೂಜ್ಯ ಕಾವಂದರಿಗೆ ಆಗಿರುವಂಥ ಈ ಕಪ್ಪು ಚುಕ್ಕೆಗೆ ಯಾರು ಕಾರಣ? ಇದಕ್ಕೆ ಇದನ್ನು ನಾವು ಧ್ವನಿಯಾಗಿ ಪ್ರತಿಭಟಿಸಬೇಕು ಅಂತೇಳಿ ಜನಾಗ್ರಹ ಸಭೆಯನ್ನು ನಾವು ಮಾಡಿದ್ದು. ಈ ಒಂದು ಸಭೆಯಲ್ಲಿ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಬೇಕಂತೇಳಿ ನಾವೆಲ್ಲ ಹಿರಿಯರು ಸೇರಿ ತೀರ್ಮಾನ ಮಾಡಿದ್ದೇವೆ. ಅದನ್ನು ನಿಮ್ಮ ಮುಂದೆ ಇರ್ತೇನೆ. ಅದಕ್ಕೆ ಎಲ್ಲರೂ ನೀವು ಕೈಯನ್ನು ಎತ್ತಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಈ ನಿರ್ಣಯಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಳ್ಳಲಿಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಬೇಕು ಅಂತೇಳಿ ನಾನು ಕೇಳಿ ಈ ವಿಚಾರವನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ, ಕಾರ್ಕಳ ತಾಲೂಕು, ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕುಕ್ಕುಂದೂರು ಗ್ರಾಮ ಪಂಚಾಯತ್ ಎದುರಿನ ಮೈದಾನದಲ್ಲಿ ಕಾರ್ಕಳ ತಾಲೂಕಿನ ಊರಿನ ಗಣ್ಯರು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ದಿನಾಂಕ 10/9/25 ಬುಧವಾರದಂದು ನಡೆದ ಬೃಹತ್ ಜನಾಗ್ರಹ ಸಭೆಯಲ್ಲಿ ತೆಗೆದುಕೊಂಡ ಟರಾವು ನಿರ್ಣಯಗಳು. ನಿರ್ಣಯ 1, ನಾಡಿನ ಪವಿತ್ರ ಶ್ರದ್ಧಾ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ತೇಜೋವಧೆ ಮತ್ತು ನಿರಂತರ ಅಪಪ್ರಚಾರದ ವ್ಯವಸ್ಥಿತ ಷಡ್ಯಂತ್ರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ಸಂಸ್ಥೆಯನ್ನು SIT ರಚಿಸಿ ಪಾರದರ್ಶಕ ಮತ್ತು ನ್ಯಾಯೋಚಿತ ತನಿಖೆಗೆ ಅನುಕೂಲ ಮಾಡಿಕೊಟ್ಟ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಹಾಗೂ SIT ತಂಡದ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಲು ಸಭೆಯಲ್ಲಿ ನಿರ್ಣಯಿಸಲಾಯಿತು. ನಿರ್ಣಯ 2, ಹಿಂದೂ ಧಾರ್ಮಿಕ ಕ್ಷೇತ್ರವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ
ನಡೆಯುತ್ತಿರುವ ರಾಷ್ಟ್ರಮಟ್ಟದ ಈ ವ್ಯವಸ್ಥಿತ ಷಡ್ಯಂತ್ರವನ್ನು ಮತ್ತು ಸಾಮಾಜಿಕ ಜಾಲತಾಣಗಳ ಹಾಗೂ ದೃಶ್ಯ ಮಾಧ್ಯಮದ ಮೂಲಕ ನಡೆಯುತ್ತಿರುವ ಸುಳ್ಳು ಪ್ರಕರಣಗಳನ್ನು ಕಠಿಣವಾಗಿ ಖಂಡಿಸಿ ಇಂತಹ ಪ್ರಚಾರ ಮತ್ತು ಪ್ರಸಾರವನ್ನು ತಕ್ಷಣ ತಡೆಗಟ್ಟಿ ಇದನ್ನು ನಡೆಸುತ್ತಿರುವ ವ್ಯಕ್ತಿಗಳ, ಸಂಘ ಸಂಸ್ಥೆಗಳ ಮತ್ತು ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡುವ ವಾಹಿನಿಗಳ ವಿರುದ್ಧ ಸರ್ಕಾರ ಕಾನೂನಾತ್ಮಕ ನಿರ್ದಾಕ್ಷಿಣ್ಯ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಈ ತನಿಖೆಯನ್ನು SIT ನಡೆಸುತ್ತಿರುವುದು ತೃಪ್ತಿಕರವಾಗಿದ್ದು ಈ ವಿಚಾರ ರಾಜ್ಯವನ್ನು ಮೀರಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ವಿಸ್ತರಿಸಿರುವುದರಿಂದ ಹಾಗೂ ವಿದೇಶಿ ಹಣ ಈ ದುಷ್ಕೃತ್ಯಕ್ಕೆ ಬಳಕೆಯಾದ ಬಗ್ಗೆ ಅನುಮಾನವಿರುವುದರಿಂದ ಇದನ್ನು ವಿಶೇಷ ತನಿಖೆಗಾಗಿ NIAಗೆ ನೀಡಬೇಕೆಂದು ಆಗ್ರಹಿಸುತ್ತಿದ್ದೇವೆ. ನಿರ್ಣಯ 3. ಮುಂದಿನ ದಿನಗಳಲ್ಲಿ ಈ ನಮ್ಮ ಯಾವುದೇ ಶ್ರದ್ಧಾ ಕೇಂದ್ರಗಳ ವಿರುದ್ಧ, ಧಾರ್ಮಿಕ ನಂಬಿಕೆಗಳ ವಿರುದ್ಧ ಮತ್ತು ಧಾರ್ಮಿಕ ಮುಖಂಡರ ವಿರುದ್ಧ ಇಂತಹ ವ್ಯವಸ್ಥಿತ ಷಡ್ಯಂತ್ರಗಳು ನಡೆದರೆ ಸಮಾಜದ ಧಾರ್ಮಿಕ ಮುಖಂಡರ ಮುಂದಾಳತ್ವದಲ್ಲಿ ಸಂಘಟಿತರಾಗಿ ಸಮರ್ಥವಾಗಿ ಕಾರ್ಯಯೋಜನೆಯನ್ನು ರೂಪಿಸಿ ಅದರ ವಿರುದ್ಧ ಹೋರಾಡಲಾಗುವುದು ಎಂದು ನಿರ್ಣಯಿಸಲಾಯಿತು. ನಿರ್ಣಯ 4. ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಪ್ರಸ್ತುತ ನಡೆಸುತ್ತಿರುವ ಷಡ್ಯಂತ್ರಗಳ ಹಿಂದೆ ವ್ಯವಸ್ಥಿತ ಪಿತೂರಿ ಇರುವುದು ಬಯಲಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಇಂತಹ ಸಂಚುಗಳು ನಡೆಯುತ್ತಿರುವುದರಿಂದ ಸಂಘಟನಾ ದೃಷ್ಟಿಯಿಂದ ಧರ್ಮ ಸಂರಕ್ಷಣಾ ಸಮಿತಿಯನ್ನು ಇನ್ನಷ್ಟು ಬಲಪಡಿಸಿ ವರ್ಷಕ್ಕೆ 1 ಬಾರಿ ಧರ್ಮ ಸಂರಕ್ಷಣಾ ಸಮಾವೇಶವನ್ನು ಆಯೋಜಿಸುವುದಕ್ಕೆ ಸೂಕ್ತ ಕಾರ್ಯಯೋಜನೆಗಳನ್ನು ರೂಪಿಸಲು ನಿರ್ಣಯಿಸಲಾಯಿತು. ನಿರ್ಣಯ 5. ಇಂದು ಅಪಪ್ರಚಾರದ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳನ್ನು ದಮನಿಸಲು ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಲು ರಾಕ್ಷಸಿ ಪ್ರವೃತ್ತಿಯವರು ಸಂಚು ಮಾಡುತ್ತಿದ್ದಾರೆ. ಇಂತಹ ಕಠಿಣ ಸಮಯದಲ್ಲಿ ನಾವೆಲ್ಲರೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರೊಂದಿಗೆ ದೃಢವಾಗಿ ನಿಂತು ಧರ್ಮ ರಕ್ಷಣೆಯನ್ನು ಮಾಡಲು ಕಟಿಬದ್ಧರಾಗಿದ್ದೇವೆ ಎಂದು ತ್ರಿಕರಣಪೂರ್ವಕವಾಗಿ ತೀರ್ಮಾನಿಸಲಾಯಿತು. ಈ ನಿರ್ಣಯಗಳ ಪ್ರತಿಗಳನ್ನು ಶ್ರೀ ಮಾನ್ಯ ನರೇಂದ್ರ ಮೋದಿ, ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ, ಶ್ರೀ ಅಮಿತ್ ಶಾ, ಗೌರವಾನ್ವಿತ ಗೃಹ ಮಂತ್ರಿಗಳು ಭಾರತ ಸರ್ಕಾರ, ಶ್ರೀ ಸಿದ್ದರಾಮಯ್ಯ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ DK ಶಿವಕುಮಾರ್, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ ಡಾಕ್ಟರ್ G ಪರಮೇಶ್ವರ್, ಗೌರವಾನ್ವಿತ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀಮತಿ ಸ್ವರೂಪ TK ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ, ಶ್ರೀ ಹರಿರಾಮ್ ಶಂಕರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಡುಪಿ ಜಿಲ್ಲೆ, ಶ್ರೀ ಪ್ರದೀಪ್ ವಾರ್ ತಹಸೀಲ್ದಾರು ಕಾರ್ಕಳ ತಾಲೂಕು. ಇವರಿಗೆ ಇದರ ಪ್ರತಿಗಳನ್ನು ನಾವು ನಮ್ಮೆಲ್ಲರ ಸಹಿಗಳಿರುವ ಒಂದು ಪ್ರತಿಗಳೊಂದಿಗೆ ಅವರಿಗೆ ನೀಡಿ ನಮ್ಮ ಈ ಸಭೆಯ ಒಂದು ನಿರ್ಣಯವನ್ನು ಅವರಿಗೆ ಮುಟ್ಟಿಸಲಿಕ್ಕಿದ್ದೇವೆ. ಈ ನಿರ್ಣಯಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಉಂಟಂತೇಳಿ ಒಮ್ಮೆ ಎದ್ದು ನಿಂತು ನಮ್ಮೆಲ್ಲ ಕೈಗಳ ಮೇಲೆ ಜೋಡಿಸಿ ಇದಕ್ಕೆ ನಿರ್ಣಯ ಒಪ್ಪಿಗೆ ಸೂಚಿಸಬೇಕು ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಶ್ರೀ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅವರಿಗೆ, ವೀರೇಂದ್ರ ಹೆಗ್ಗಡೆ ಅವರಿಗೆ. ಬಂಧುಗಳೇ, ಇದೀಗ ಹಿರಿಯರಾದ